ದ್ವಿತೀಯ ಪಿಯುಸಿ ಫಲಿತಾಂಶ ಏಪ್ರಿಲ್ 8ರಂದು ಪ್ರಕಟವಾದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ರೋಣೋ ಕ್ರಾಸ್ನಲ್ಲಿರುವಂತಹ ವಿಷನ್ ಇಂಡಿಯಾ ವಿದ್ಯಾಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸುಮಾರು 11 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿದ್ದು, ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ 95% ಫಲಿತಾಂಶ ಬಂದಿದೆ. ವಿಜ್ಞಾನ ವಿಭಾಗದಲ್ಲಿ 578 ಅಂಕ ಗಳಿಸಿ ಪ್ರಥಮ ಸ್ಥಾನ ಶಾಫಿಯಾ ಖೋಜರ್ ಗಳಿಸಿದ್ದಾರೆ. 567 ಅಂಕ ಪಡೆದ ದ್ವಿತೀಯ ಸ್ಥಾನ ಯಶ್ವಿತ್ ಎಂ ಪಡೆದಿದ್ದು, ಕಲಾ ವಿಭಾಗದಲ್ಲಿ ಶ್ರುತಿ ಸಿ. ನಮ್ಮ ವಿಷನ್ ಇಂಡಿಯಾ PU ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಸುಮಾರು 6 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣ ಮಾಡುತ್ತಿದ್ದು, IIT ಈ ಎಕ್ಸಾಮ್ಸ್ಗೆ ಒಟ್ಟಾರೆ PU ಪರೀಕ್ಷೆ ವಿಶೇಷವಾದ ತರಬೇತಿಯನ್ನು ಕೊಡಲು ಈ ಒಂದು ಸಹಕರಿಸಿದ ಸಾಲಿನಿಂದ ಪೋಷಕರಿಗೆ ಸೆವೆನ್ ಹಿಲ್ಸ್ ಅಕಾಡೆಮಿ ಮುಖಾಂತರ ಇವರ ಮುಖಾಂತರ ವಿಶೇಷವಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮ ಕಾಲೇಜಿನ ಮಕ್ಕಳನ್ನು ತಯಾರು ಮಾಡೋದಕ್ಕೆ ವಿಶೇಷವಾದ ಒತ್ತನ್ನು ಸಹಿತ ಕೊಡ್ತೀವಿ. ಅದರ ಜೊತೆಗೆ ಮುಂದಿನ ಒಂದು ವರ್ಷದಿಂದ ಶ್ರೀನಿವಾಸಪುರ ಟೌನ್ನಲ್ಲೂ ಸಹಿತ ವಿಷನ್ ಇಂಡಿಯಾ PU ಕಾಲೇಜಿನ ಒಂದು ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ನಮ್ಮ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರ ಇರೋದ್ರಿಂದ ಸುಮಾರು ಜನಕ್ಕೆ ಏನು ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇತ್ತು, ಅದರ ಒಂದು ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಬ್ರಾಂಚ್ನ ಶ್ರೀನಿವಾಸಪುರ ಟೌನ್ನಲ್ಲೂ ಸಹಿತ ವಿಷನ್ ಇಂಡಿಯಾ PU ಕಾಲೇಜಿನ ಬರುವ ಒಂದು ಅಕಾಡೆಮಿಕ್ ಇಯರಿಂದ ಆರಂಭ ಮಾಡ್ತಾ ಇದ್ದೀವಿ. ನಾವು ಶ್ರೀನಿವಾಸಪುರ ತಾಲೂಕಿನ ಏನು ಒಂದು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಬದ್ಧರಾಗಿದ್ದೀವಿ. ನಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಪಾಸ್ ಮಾಡಿಕೊಂಡು ಸುಮಾರು 100 ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು, ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ವೆಟರ್ನರಿ ಕಾಲೇಜಸ್ಸಲ್ಲಿ, ಅಗ್ರಿಕಲ್ಚರ್ ಕಾಲೇಜಸ್ಸಲ್ಲಿ ಮತ್ತು ಪ್ರತಿಷ್ಠಿತ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಇವತ್ತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಹಿತ ಈ ಒಂದು ಕಳೆದ ಏಪ್ರಿಲ್ ಮಾರ್ಚ್ ಮತ್ತು ಮಾರ್ಚ್ನಲ್ಲಿ ಆದಂಥ ಸೆಕೆಂಡ್ ಇಯರ್ PUC ರಿಸಲ್ಟ್ನಲ್ಲಿ ಎಕ್ಸಾಮ್ಸಲ್ಲಿ ನಮ್ಮ ವಿಷನ್ ಇಂಡಿಯಾ PU ಕಾಲೇಜಿನಿಂದ ಒಟ್ಟು 114 ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ದರು. ಅದರಲ್ಲಿ ಸೈನ್ಸಲ್ಲಿ 70 ಜನ, ಕಾಮರ್ಸ್ನಲ್ಲಿ 44 ಜನ ಎಕ್ಸಾಮ್ಸ್ಗೆ ಅಪಿಯರ್ ಆಗಿದ್ದರು. ಸೈನ್ಸಲ್ಲಿ 68 ಜನ ಉತ್ತೀರ್ಣರಾಗಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ 43 ಜನ ಉತ್ತೀರ್ಣರಾಗಿದ್ದಾರೆ. ಒಟ್ಟು 34 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಎಕ್ಸಾಮ್ಸಲ್ಲಿ ಉತ್ತೀರ್ಣರಾಗಿದ್ದಾರೆ. 63 ಜನ ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಆಗಿದ್ದಾರೆ. ಉಳಿದಂಥ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ತೇರ್ಗಡೆ ಆಗಿದ್ದಾರೆ. ಒಟ್ಟಾರೆ ಕಾಲೇಜಿನ ಫಲಿತಾಂಶ 95% ಇದೆ. ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ಗಣಿತದಲ್ಲಿ 100ಕ್ಕೆ 100 ಮಾರ್ಕ್ಸು ಒಬ್ಬ ವಿದ್ಯಾರ್ಥಿಗೆ ಬಂದಿದೆ. ಅದೇ ಥರ 100ಕ್ಕೆ 99 ಮಾರ್ಕ್ಸು ಸುಮಾರು 12 ಜನ ಸ್ಟೂಡೆಂಟ್ಸು ಪಡ್ಕೊಂಡಿದ್ದಾರೆ.